ಗಂಗೆ, ತಿಂಡಿ ತಿನ್ನು. ಗಂಗೆ ಪ್ಲೀಸ್, ನೀನ್ ಹಿಂಗ್ ಮಾಡಿದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳೋದು? ಅಟ್ಲೀಸ್ಟ್ ಏನು ಕೋಪ ಮಾಡ್ಕೊಂಡಿದ್ಯಾ ಅಂತನಾದ್ರೂ ಹೇಳು. ಓ, ನಾನು ಏನಕ್ಕೆ ಕೋಪ ಮಾಡ್ಕೊಂಡಿದ್ದೀನಿ ಅಂತಾನೂ ನಿಮ್ಗೆ ಗೊತ್ತಿಲ್ಲ ಅಲ್ವಾ? ಚೆನ್ನಾಗಿದೆ ಅಭಯ್. ನನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದೀರಾ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಗಂಗೆ, ನಿನ್ ಬೇಜಾರಿ ಕಾರಣ ಏನು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾನು ಯಾಕೆ ನಿನ್ನ ಹತ್ರ ಕೇಳ್ತಿದ್ದೆ? ನೀವು ನನ್ನ ಹತ್ರ ಕೇಳೋದು ಬೇಡ, ನಾನು ನಿಮ್ ಹತ್ರ ಹೇಳೋದು ಬೇಡ. ನಿಮಗ್ ನಾನ್ ಮ್ಯಾಟರೇ ಆಗಲ್ಲ ಅಂದ್ಮೇಲೆ ಅದನ್ನ ಹೇಳಿದ್ರು ಬಿಟ್ರು ಏನು ಡಿಫ್ರೆನ್ಸ್ ಆಗಲ್ಲ ಬಿಡಿ. ಗಂಗೆ, ನನಗೆ 1000 ಟೆನ್ಷನ್ ಇದೆ. ನೀನು ನನಗೆ ತಲೆನೋವು ಕೊಡಬೇಡ. ನೋಡಿದ್ರಾ ನೀವೇ ನಿಮ್ ಬಾಯಾರೆ ಹೇಳಿದ್ರಿ ನಾನ್ ನಿಮಗ್ ತಲೆನೋವು ಅಂತ. ನಾನು ಅಂದ್ರೆ ನಿಮಗ್ ಚಿಕ್ಕ ಮಕ್ಳ ತರ ತಲೆ ತಿಂತೀನಲ್ವಾ? ಇದನ್ನ ಅರ್ಥ ಮಾಡ್ಸಕ್ಕೆ ಇಲ್ಲಿವರೆಗೂ ಹುಡ್ಕೊಂಡ್ ಬಂದ್ರಾ? ನೋಡು, ನನ್ನಿಂದ ಏನ್ ತಪ್ಪಾಗಿದೆ ಅಂತ ನನಗೆ ಗೊತ್ತಿಲ್ಲ. ನೀನು ಅದನ್ನ ಹೇಳ್ತಿಲ್ಲ. ಇದನ್ನ ಇಲ್ಲಿಗೆ ಬಿಡೋಣ. ತಗೋ. ಬೇಕಾಗಿಲ್ಲ, ನಾನೇನು ತಿನ್ನಲ್ಲ. ನೋಡು ಗಂಗೆ, ನೀನ್ ತಿಂದ್ರೆ ತಿನ್ನು, ಬಿಟ್ರೆ ಬಿಡು. ನೀನ್ ಈ ತರ ಹಠ ಮಾಡಿದ್ರೆ ನನಗಾಗಲ್ಲ. ಕೇಳ್ದಾಗ ಒಂದು ವಿಷಯ ಹೇಳ್ಬೇಕು, ಇಲ್ಲ ತೆಪ್ಪಗಿರ್ಬೇಕು. ಅದನ್ ಬಿಟ್ಟು ಈ ತರ ನಾನ್ ಸೆನ್ಸ್ ಮಾತಾಡಿದ್ರೆ ಏನ್ ಅರ್ಥ? ತಿಂದ್ರೆ ತಿನ್ನು, ಬಿಟ್ರೆ ಬಿಡು. ಅಭಯ್, ಇಷ್ಟು ಬೇಡದೇ ಇರೋಳಾಗ್ಬಿಟ್ಟ ನಾನು ಇವ್ರಿಗೆ ನನ್ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ವಾ? ಹಲೋ ರಾಹುಲ್, ನನ್ನ ಪಾಸ್ಪೋರ್ಟ್ ಸಿಗ್ಲಿಲ್ಲ ಕಣೋ. ಸಿಗ್ಲಿಲ್ಲ ಅಂತ ಸುಮ್ಮನೆ ಆದ್ರೆ ಹೇಗೆ ನಿಶಾ? ಹೇಗಾದ್ರೂ ಮಾಡಿ ನಿಮ್ಮ ಅಪ್ಪನ ಹತ್ರ ಅದನ್ನ ಇಸ್ಕೋ. ಅಪ್ಪ ನನಗ್ ಕೊಡ್ತಿಲ್ಲ ಕಣೋ. ಅಪ್ಪನ್ಗೆ ನನ್ ಮೇಲೆ ನಂಬಿಕೆನೇ ಇಲ್ಲ ಗೊತ್ತಾ? ಬಟ್ ನಾವ್ ಎಸ್ಕೇಪ್ ಆಗ್ಬೇಕು ಅಂದ್ರೆ ಪಾಸ್ಪೋರ್ಟ್ ಬೇಕೇ ಬೇಕು ನಿಶಾ. ಅದೆಲ್ಲ ನನಗ್ ಗೊತ್ತು ಕಣೋ, ಆದ್ರೆ ನಾನ್ ಏನ್ ಮಾಡ್ಲಿ ಹೇಳು? ನಾನ್ ಎಷ್ಟೇ ಟ್ರೈ ಮಾಡಿದ್ರು ಸಿಗ್ತಿಲ್ಲ. ಸರಿ ಆಯ್ತು, ನಾನ್ ಯಾವ್ದಕ್ಕೂ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಬಟ್ ನನ್ಗೆ ಯಾಕೋ ಇದು ಕಷ್ಟ ಅನ್ಸ್ತಿದೆ ಕಣೋ. ಏನಾಯ್ತು ನಿಶಾ? ನಾನು ಆಮೇಲೆ ಫೋನ್ ಮಾಡ್ತೀನಿ. ಏನೂ ಇಲ್ಲ ಅಕ್ಕ. ಏನೋ ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಾಯ್ತು ಅಂತ ಹೇಳು. ಇಲ್ಲ ಅಕ್ಕ, ಏನೂ ಇಲ್ಲ. ನಿಶಾ, ನಾನು ನಿನ್ನಕ್ಕ. ನನ್ನ ಹತ್ರನೇ ಮುಚ್ಚಿಡಕ್ ಟ್ರೈ ಮಾಡ್ತೀಯಾ? ಅದು ನನಗ್ ನನ್ನ ಪಾಸ್ಪೋರ್ಟ್ ಬೇಕಿತ್ತು, ಆದ್ರೆ ಅದು ಅಪ್ಪನ ಹತ್ರ ಇದೆ. ಅವ್ರು ಅದನ್ನ ಕೊಡ್ತಾನೆ ಇಲ್ಲ. ಪಾಸ್ಪೋರ್ಟಾ? ಅದ್ಯಾಕ್ ಬೇಕೀಗ? ಅದು ರಿನಿವಲ್ ಮಾಡಿಸ್ಬೇಕಿತ್ತಕ್ಕ. ರಿನ್ಯೂ ಅಲ್ಲ, ಓಕೆ. ನಿನಗೇನಕ್ಕಾದ್ರೂ ಬೇಕಾಗಿರ್ಲಿ, ಅದು ನಿನ್ ಪರ್ಸನಲ್, ನನಗ್ ಬೇಡ. ಬಟ್ ಪಾಸ್ಪೋರ್ಟ್ ಬೇಕು ಅಂದ್ರೆ ನೀನೇ ಹೋಗಿ ಕೇಳೋದಲ್ಲ. ನೀನ್ ಕೇಳಿದ ತಕ್ಷಣ ನಿಮ್ಮಪ್ಪ ಕೊಟ್ಬಿಡ್ತಾರೆ ಅಂತ ಹೇಗೆ ಅನ್ಕೊಂಡೆ ನೀನು? ನಿಮ್ಮಪ್ಪ ಏನು ಅಂತ ನಿನಗ್ ಗೊತ್ತಿಲ್ವಾ? ಅದಕ್ಕೆ ಹೋಗಿ ನಿಮ್ಮಮ್ಮನ ಹತ್ರ ಕೇಳು. ಅವರು ನಿಮ್ಮಪ್ಪನ ಹತ್ರ ಮಾತಾಡಿ ಈಸ್ಕೊಡ್ತಾರೆ. ನೋಡ್ ನಿಶಾ, ಈ ಏಜಲ್ಲಿ ತುಂಬಾ ಸ್ಮಾರ್ಟ್ ಆಗಿರ್ಬೇಕಾಗತ್ತೆ. ನಮಗ್ ಬೇಕಾಗಿರೋದನ್ನ ನಾವು ಬುದ್ಧಿವಂತಿಕೆಯಿಂದ ಪಡ್ಕೋಬೇಕು. ಹೌದಲ್ವಾ? ಅಮ್ಮನ ಹತ್ರ ಕೇಳಿದ್ರೆ ಅಪ್ಪನ ಹತ್ರ ಈಸ್ಕೊಡ್ತಾರೆ. ನನ್ಗೆ ಯಾಕಿದು ಹೊಳಿಲೇ ಇಲ್ಲ? ಥ್ಯಾಂಕ್ ಯು ಅಕ್ಕ, ಈಗ್ಲೇ ಹೋಗಿ ಕೇಳ್ತೀನಿ. ವೆರಿ ಗುಡ್ ರಾಹುಲ್. ನಿಶಾನ ಇಲ್ಲಿವರೆಗೂ ತಂದು ನಿಲ್ಸಿದ್ಯಾ. ತುಂಬಾ ಫಾಸ್ಟಾಗೇ ಇದೆಯಾ ನೀನು. ಅಮ್ಮಮ್ಮ, ನಿಮ್ಮನೆಯ ಒಂದೊಂದೇ ಕಂಬಗಳು ಹೇಗೆ ಉರುಳು ಹೋಗುತ್ತೆ ಅಂತ ನೋಡ್ತಾ ಇರಿ. ಉರುಳಿ ಉರುಳಿ ಯಾವುದೇ ಆಧಾರನೇ ಇಲ್ಲದೆ ಒಂದಿನ ಈ ಮನೆ ನೆಲ ಕಚ್ಚತ್ತೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್.
ಬನ್ನಿ ಬನ್ನಿ ಬನ್ನಿ. ಇರೋ ನೀವ್ ಮಾಡೋದು ಒಂದೊಂದಲ್ಲ. ಮಕ್ಳ ನಿಂತ್ಕೊಳ್ಳಿ, ಓಡ್ಬೇಡಿ, ಕಾಲಿಗೆ ಏಟ್ ಮಾಡ್ಕೋತೀರಾ, ರೀ. ಏಟ್ ಮಾಡ್ಕೋತೀರಾ, ನಿಂತ್ಕೊಳ್ಳಿ. ಮಕ್ಳ ನಿಂತ್ಕೊಳ್ಳಿ. ಈ ತರ ಅಡ್ಡದಿಡ್ಡಿ ಆಟ ಆಡ್ತಾ ಇದ್ರೆ ನಾನು ಇಲ್ಲಿಂದ ಮನೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಈ ಮಕ್ಳನ್ನಂತೂ ಹೊರಗಡೆ ಕರ್ಕೊಂಡ್ ಬಂದ್ರೆ ಮೇಂಟೈನ್ ಮಾಡೋದೇ ಕಷ್ಟ. ಆದ್ರೂ ಇವ್ರಗಳ ಖುಷಿ ಮುಂದೆ ಇದೆಲ್ಲ ಏನೂ ಅಲ್ಲ. ಪಾಪ ಒಬ್ಬೊಬ್ರು ಅದೆಷ್ಟು ಖುಷಿಯಾಗಿದಾರಲ್ವಾ ಅಜಯ್ ಅವ್ರೆ. ಅಯ್ಯೋ, ಅಜಯ್ ಅವ್ರು ಎಲ್ಲಿ ಹೋದ್ರು? ಈ ರಿಂಗು ನಿಜವಾಗ್ಲೂ ಗೌರಿ ಕೈ ಸೇರುತ್ತಾ? ಗೌರಿ ನನ್ನ ಪ್ರೀತಿನ ಒಪ್ಕೋತಾರ? ನಾಳೆ ನಿಮ್ಮನ್ನ ಪಿಕ್ನಿಕ್ಗೆ ಸುಮ್ನೆ ಕಳಿಸ್ತಾ ಇಲ್ಲ ಲೆಕ್ಚರರ್ ಸರ್. ಈ ಪಿಕ್ನಿಕ್ ನಿಮ್ಮನ್ನ ನಮ್ಮ ಅಕ್ಕನ ಒಂದ್ ಮಾಡ್ಬೇಕು. ನೀವಿನ್ನು ತಡ ಮಾಡೋ ಹಾಗಿಲ್ಲ. ನಾಳೆ ನೀವು ಮಂಡಿ ಊರಿ ನಮ್ಮ ಅಕ್ಕಂಗೆ ಪ್ರಪೋಸ್ ಮಾಡ್ಬೇಕು, ಆಯ್ತಾ? ಇವತ್ತದ್ ಏನಾಗತ್ತೋ ಆಗ್ಲಿ. ಗಂಗೆ ಹೇಳ್ದ ಹಾಗೆ ನಾನಿವತ್ತು ಗೌರಿಗೆ ಪ್ರಪೋಸ್ ಮಾಡೇ ಮಾಡ್ತೀನಿ. ನನ್ನ ಪ್ರೀತಿನ ಅವ್ರ ಹತ್ರ ಹೇಳ್ಕೊತೀನಿ. ಅಜಯ್ ಅವ್ರೆ, ಅಲ್ಲೇನ್ ಮಾಡ್ತಾ ಇದ್ದೀರಾ? ಬನ್ನಿ. ಹಾ, ಬಂದೆ. ಏನು ಫುಲ್ ಖುಷಿಯಾಗಿದ್ದೀರಾ?